ಪ್ರೀತಿ ಎಂದರೆ ಬದುಕು ಆಚರಣೆಯಲ್ಲ. ಕೆಲವರಿಗೆ ಪ್ರೀತಿಯೇ ನಂಬಿಕೆ, ಹಲವರಿಗೆ ಪ್ರೀತಿಯೇ ಅಪನಂಬಿಕೆ. ಕೆಲವರಿಗೆ ದುಬಾರಿ ಉಡುಗೊರೆಯ ಆಡಂಬರ, ಬಹುತೇಕರಿಗೆ ನೆಮ್ಮದಿಯ ಬಂಧನ. ಒಟ್ಟಿನಲ್ಲಿ ಒಂಟಿಯಾಗಿ ಬದುಕಿನ ಅರ್ಥ ಹುಡುಕುವುದು ವ್ಯರ್ಥವೇ ಸರಿ. ಪ್ರೀತಿ ಎಂದರೆ ಯಾರೊಂದಿಗೆ ನಮಗೆ ಬದುಕಬೇಕು ಎಂಬುದನ್ನು ಹುಡುಕುವುದು ಮಾತ್ರ ಅಲ್ಲ, ಬದಲಿಗೆ ಯಾರಿಲ್ಲದೆ ಬದುಕುವುದಕ್ಕೂ ಸಾಧ್ಯವೇ ಇಲ್ಲವೋ ಅಂಥವರೊಂದಿಗೆ ಬದುಕು ಕಟ್ಟಿಕೊಳ್ಳುವುದು. ಪ್ರೀತಿ ಅಂದರೆ ಒಂದು ಪುಟ್ಟ ಜಗತ್ತು. ಒಬ್ಬರ ಮನಸ್ಸನ್ನು ನೋಯಿಸುವುದು ಸುಲಭ, ಆದರೆ ಒಬ್ಬರ ಮನಸ್ಸನ್ನು ಗೆಲ್ಲುವುದು ತುಂಬಾ ಕಠಿಣ. ಪ್ರೀತಿ ಎಂದರೆ ಕೇವಲ ಅದು ಹೇಗಿರಬೇಕೆಂದರೆ ಒಂದೊಮ್ಮೆ ಇಷ್ಟ ಆದರೆ ಕಷ್ಟ ಬಂದ್ರೂ ಬಿಡಬಾರದು, ಹಾಗೆಯೇ ಕಷ್ಟ ಅನಿಸಿದರೆ ಇಷ್ಟಪಡುವುದಕ್ಕೂ ಹೋಗಬಾರದು. ಪ್ರೀತಿ ಮಾಡುವವರು ಎಂದಿಗೂ ಜಗಳ ಆಡಲೇಬಾರದು ಅಂತ ನಾವು ಹೇಳೋಕೆ ಆಗದು, ಆದರೆ ಜಗಳವೇ ಜೀವನ ಆಗಬಾರದು. ಪ್ರೀತಿಯಲ್ಲಿ ನಿಸ್ವಾರ್ಥ ಕೇರಿಂಗ್ ಇರಬೇಕು. ಒಬ್ಬರಿಗೊಬ್ಬರು ಒಳ್ಳೆಯ ಸ್ನೇಹಿತರಾಗಿ, ಶುದ್ಧ ಹೃದಯ ಶ್ರೀಮಂತಿಕೆಯೊಂದಿಗೆ ಜೀವನದುದ್ದಕ್ಕೂ ಜೊತೆಯಾಗಿ ನಿಲ್ಲುವಂತಿರಲಿ. ಎಂದೆಂದೂ ಬೇರೆಯಾಗದೆ ಬದುಕಬೇಕು. ಕಷ್ಟಗಳು ಬರುವುದು ಸಹಜ, ಆದರೆ ಕಷ್ಟಗಳು ಜೀವನದ ಹಲವು ತಿರುವುಗಳಲ್ಲಿ ಮರೆಯಾಗಿ ಹೋಗುವುದು. ಒಂದೊಮ್ಮೆ ಕಳೆದುಕೊಂಡ ಪ್ರೀತಿ ಎಂದೂ ಬರುವುದಿಲ್ಲ. ಇನ್ನು ಹಲವರಿಗೆ ಕಳೆದುಕೊಂಡ ಪ್ರೀತಿ ಅದೃಷ್ಟದಂತೆ ಸಿಕ್ಕಲೂಬಹುದು. ಅದು ಅವರಿಗೆ ಆಗುವ ಅನುಭವ ಹೇಗೆ ಹೇಳಲು ಸಾಧ್ಯ? ಅವರವರ ನೋವು ಅವರಿಗೆ ತಿಳಿಯುವುದು. ಯಾವುದೇ ಸಂಬಂಧವಾಗಲಿ, ಪ್ರೀತಿಯಾಗಲಿ, ಸ್ನೇಹವಾಗಲಿ ಜೊತೆಯಾಗಿ ಇರುವಾಗ ಬೆಲೆ ತಿಳಿಯದು. ಅದು ದೂರ ಆದಾಗಲೇ ಅರ್ಥವಾಗುವುದು. ಬಯಸಿದಾಗ ಮತ್ತೆ ಮೊದಲಿನಂತೆ ಎಂದಿಗೂ ಪರಿಪೂರ್ಣವಾಗಿ ದೊರಕದು. ಒಂದಂತೂ ನಿಜ, ಎಲ್ಲರಿಗೂ ಆಗುವ ಅನುಭವ. ಯಾರೇ ಸ್ನೇಹಿತರಾಗಲಿ, ಸಂಬಂಧಿಕರಾಗಲಿ ದೂರ ತಳ್ಳಿದಾಗ ನಮಗೆ ನೆನಪಾಗುವ ಏಕೈಕ ವ್ಯಕ್ತಿ ಜೀವನ ಸಂಗಾತಿ, ಜೀವನದ ಗೆಳೆಯ, ಜೀವನದ ಗೆಳತಿ ಎಂದು ಹಲವು ಹೆಸರುಗಳಿಂದ ಹೇಳಲ್ಪಡುವ ಪತಿ ಪತ್ನಿ ಎಂಬ ಸುಂದರ ಸಂಬಂಧ ಅಲ್ಲವೇ? ಅವನಿದ್ದರೆ ಸಾಕು, ಅವಳಿದ್ದರೆ ಸಾಕು ಎಂದು ಅವರ ಇರುವಿಕೆಯಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚುವುದು. ನಿಜವಾಗಿಯೂ ನೀನೇ ಸಂಪತ್ತು, ನೀ ಜೊತೆಗಿರುವುದೇ ನನ್ನ ಖುಷಿ, ನೀನಿರುವಾಗ ನನಗಿಲ್ಲ ತೊಂದರೆ. ಜಾಸ್ತಿ ಜಗಳ ಆಡ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ, ಹಾಗಂತ ಜಗಳ ಆಗೋ ಕಡೆನೇ ಪ್ರೀತಿ ಇರುತ್ತೆ ಅಂತ ನಾನು ಹೇಳಲ್ಲ. ಬದಲಿಗೆ ನಮ್ ಜಗಳ ಆದ್ಮೇಲೆ ಸ್ವಲ್ಪ ಪ್ರೀತಿ ಹೆಚ್ಚು, ಅದಕ್ಕೆ ಹೀಗೆ ಅಂತ ಒಮ್ಮೆ ಹೇಳ್ಬಿಡಿ, ನಗು ಬಂದೇ ಬರುತ್ತೆ ಅಲ್ವಾ? ಕೆಟ್ಟದ್ದೆಲ್ಲ ಬೆನ್ನ ಹಿಂದೆ ಎಸೆದು ಬಿಡಿ. ನಿಜವಾದ ಪ್ರೀತಿಗೆ ಎಷ್ಟೇ ಕೋಪ ಇದ್ದರೂ ಅಳಿಸಿ ಹಾಕೋ ಶಕ್ತಿ ಇರುತ್ತೆ. ಮತ್ತೆ ಯಾಕೆ ಚಿಂತೆ, ಸ್ವಲ್ಪ ಸ್ಮೈಲ್ ಮಾಡಿ. ವಿಡಿಯೋ ನೋಡಿದ ಮೆಚ್ಚಿನ ಸ್ನೇಹಿತರಿಗೆ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಹಕರಿಸಿ.